ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತುಂಬಾ ಟೇಸ್ಟಿಯಾಗಿರೋ, ಯಮ್ಮಿ ಆಗಿರೋ, ಎಲ್ಲರಿಗೂ ಫೇವ್ರೆಟ್ ಆಗಿರೋ ಪಿಜ್ಜಾ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ. ತುಂಬ ಸಿಂಪಲ್ ಆಗಿರೋ ರೆಸಿಪಿ, ಹಾಗೆ ತುಂಬ ಹೆಲ್ದಿಯಾಗಿ ಮನೆಯಲ್ಲಿನೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಕೂಡ. ಸೊ ಬನ್ನಿ ಹಾಗಾದರೆ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಪಿಜ್ಜಾ ಮಾಡೋಕ್ಕೋಸ್ಕರ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟು ಕೆಲವೊಬ್ಬರಿಗೆ ಆಗಲ್ಲ, ಅನ್ಹೆಲ್ದಿ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಲ್ಲಿನೇ ಪಿಜ್ಜಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಆದರೆ ಸ್ವಲ್ಪ ದೊಡ್ಡದಾಗಿರೋ ಹುರುಳಿ, ಚಪಾತಿ ಮಾಡೋಕ್ಕೆ ಎಷ್ಟು ಹುರುಳಿ ತೊಗೊತೀವೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಹುರುಳಿನ ತೊಗೊಂಡು ಲಟ್ಟಿಸ್ಕೋಬೇಕಾಗತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಲಟ್ಟಿಸ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗಿಯೇ ಲಟ್ಟಿಸ್ಕೊತಾ ಇದ್ದೀನಿ. ಸಣ್ಣ ಪಿಜ್ಜಾ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡ್ಬೋದು ನೀವು. ಬೇಸಿಕ್ಲಿ ನಮಗೆ ಬೇಕಾಗಿರೋ ಪಿಜ್ಜಾ ಕ್ರಸ್ಟ್ ಸ್ವಲ್ಪ ತಿಕ್ಕಾಗಿರಬೇಕು. ನಾನು ಇಷ್ಟು ತಿಕ್ನೆಸ್ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡ ಉರುಳಿ ತೊಗೊಂಡು ಮಾಡ್ಕೋಬೋದು. ಈಗ ರೆಡಿ ಮಾಡ್ಕೊಂಡಿರೋ ಪಿಜ್ಜಾ ಬೇಸ್ಗೆ ಒಂದು 2 ಸ್ಪೂನಷ್ಟು ಪಿಜ್ಜಾ ಸಾಸ್ನ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ಪಿಜ್ಜಾ ಸಾಸ್ ನಿಮಗೆ ಮಾರ್ಕೆಟಲ್ಲಿ ಬೇಕಿದ್ರೂ ಸಿಗುತ್ತೆ, ಇಲ್ಲ ಅಂತಂದರೆ ಮನೇಲೂ ಮಾಡ್ಕೋಬೋದು. ಮನೇಲಿ ಹೇಗೆ ಮಾಡೋದು ಪಿಜ್ಜಾ ಸಾಸ್ನ ಅಂತ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಕಂಪ್ಲೀಟಾಗಿ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈಗ ಪಿಜ್ಜಾಗೆ ಟಾಪಿಂಗ್ಸ್ ಮಾಡಬೇಕು. ಸೊ ಮನೆಯಲ್ಲಿ ನಿಮಗೆ ಏನು ತರಕಾರಿ ಮನೇಲಿರುತ್ತೋ ಅದೇ ತರಕಾರಿಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಟಾಪಿಂಗ್ಸ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಗೆ ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಜೊತೆಗೆ ಆನಿಯನ್ಸ್ನೂ ಕೂಡ ತೊಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಸ್ಲೈಸ್ಡ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ನನ್ನ ಹತ್ರ ಕಾರ್ನ್ ಇತ್ತು, ಹಾಗಾಗಿ ಕಾರ್ನ್ ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ತುರಿದಿರೋ ಅಂಥ ಪನ್ನೀರ್ನ ಕೂಡ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಲಾಸ್ಟಾಗಿ ಚೀಸ್ನ ಹಾಕೋತಾ ಇದ್ದೀನಿ. ಹಾಗೆ ಸ್ಪೈಸಸ್ಗೋಸ್ಕರ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಪೈಸಸ್ಗೆ ಏನು ಬೇಕೋ ಅದನ್ನು ಹಾಕೋಬೋದು. ಜೊತೆಗೆ ಟಾಪಿಂಗ್ಸ್ ಕೂಡ ನಿಮಗೆ ಯಾವ್ದು ಇಷ್ಟನೋ ಆ ತರಕಾರಿನ ಯೂಸ್ ಮಾಡಿಕೊಂಡು ಹಾಕೋಬೋದು. ನಾನು ಈಗ ರೆಡಿ ಮಾಡಿರೋ ಪಿಜ್ಜಾನ ಓವೆನಲ್ಲಿ ಇಟ್ಬಿಟ್ಟು ಲೋ ಟೆಂಪ್ರೇಚರಲ್ಲಿ 15 ಮಿನಿಟ್ಸ್ ಬೇಕ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ತವಾ ಮೇಲೂ ಕೂಡ ಬೇಕ್ ಮಾಡ್ಕೋಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ನಿಮಿಷ ಬೇಕ್ ಮಾಡಿಕೊಂಡ್ರೆ ಸಾಕು, ರೆಡಿ ಆಗುತ್ತೆ ಪಿಜ್ಜಾ. ವಾವ್, ನೋಡಿ ಪಿಜ್ಜಾ ಎಷ್ಟು ಸೂಪರಾಗಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿ ಕೂಡ ಇರುತ್ತೆ. ಸುಮ್ಮನೆ ಹೊರಗಡೆ ನಾವು ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿ ಅದು ಹೈಜೀನ್ ಇರುತ್ತೋ ಇಲ್ವೋ, ಹೆಲ್ದಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ತಿಂತೀವಿ. ಬಟ್ ಮನೇಲಿನೇ ಸಿಂಪಲ್ಲಾಗಿ ಹೆಲ್ದಿ ಆಗಿರೋ ಪಿಜ್ಜಾನ ರೆಡಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಎಲ್ಲರೂ ತುಂಬ ಇಷ್ಟಪಡುವಂಥ ರೆಸಿಪಿ ಇದು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.